Hello everyone, welcome to Empower Connect. Today we have with us our first PUC students. Let them introduce themselves. I'm Srishti S. Kaulekai and I'm from Haveri. I'm first year student of Empower PU College. I'm Vijayalakshmi B. Hirimat. I'm from Dharwad. I'm first PU student at Empower PU College. ಸೊ ಈಗ ಇಬ್ಬರು SSLC ಮುಗಿಸ್ಕೊಂಡು ಕಾಲೇಜಿಗೆ ಬಂದಿದ್ದೀರಿ. ಕಾಲೇಜ್ ಅಂದರೆ ಒಂದು ಭಯ ಇರುತ್ತೆ. ಸೊ ಈಗ ಕಾಲೇಜಿಗೆ ಬಂದಾಗ ನಿಮ್ಮ ಜರ್ನಿ ಹೆಂಗೆ ನಡೀತಾ ಇದೆ? ಆಲ್ಮೋಸ್ಟ್ 40-45 ಡೇಸ್ ಆಗಿದೆ. ನಿಮ್ಮ ಎಕ್ಸ್ಪೀರಿಯನ್ಸಸ್ ಶೇರ್ ಮಾಡಿ. ಎಲ್ಲರಿಗೂ ಫಿಯರ್ ಇರೋಂಗೆ ನನಗೂ ಭಾಳ ಫಿಯರ್ ಇತ್ತು. ಯಾಕಂದ್ರೆ ಈಗ ಸ್ಕೂಲಿಗೆ ಕಾಲೇಜಿಗೆ ಭಾಳ ಡಿಫ್ರೆನ್ಸ್ ಐತಿ. ಸೊ ನಂಗೆ ಕರೆಕ್ಟ್ ಹೊಂದ್ಕೋತೈತೆ ಇಲ್ಲ ಅಂತ ಭಾಳ ಫಿಯರ್ ಇತ್ತು. ಬಟ್ ನಾ ಯಾವಾಗ ಎಂಪವರ್ PU ಕಾಲೇಜಿಗೆ ಬಂದೆ, ಒನ್ ವೀಕ್ ಒಳಗಂತಂದ್ರೆ ಗೊತ್ತಾಗ್ಬಿಡುತ್ತೆ ನಮ್ಗೆ ಎನ್ವೈರ್ಮೆಂಟ್ ಹೆಂಗೈತಿ, ಇಲ್ಲಿ ಟೀಚರ್ಸ್ ಹೆಂಗೆ ಅದಾರ ಅಂತೆಲ್ಲ ಭಾಳ ಚಲೋ ಅನಿಸ್ತು ನಂಗೆ ಕಾಲೇಜ್. ಸೊ ನಾ ಎಂಪವರ್ PU ಕಾಲೇಜಿಗೆ ಜಾಯ್ನ್ ಆಗೋದ್ರಿಂದ ಭಾಳ ಖುಷಿ ಐತೆ ನನಗೆ. ಸೊ ನೀವು ಎಲ್ಲರೂ ಬಂದು ಆಲ್ಮೋಸ್ಟ್ 1 ಮಂತ್ ಆಗಿದೆ. ಸೊ ಆಲ್ಮೋಸ್ಟ್ 1 to 2 ಚಾಪ್ಟರ್ಸ್ ಫಿನಿಶ್ ಆಗಿದ್ದಾವೆ. ಸೊ ನಿಮಗೆ ಕಾಲೇಜಲ್ಲಿ ಟೀಚರ್ಸು ಹೇಗೆ ಅನಿಸ್ತಾ ಇದೆ? ಟೀಚಿಂಗ್ ನಂಗಂತೂ ಭಾಳ ಚಲೋ ಅನಿಸ್ತು. ಯಾಕಂದ್ರೆ ಪ್ರತಿಯೊಬ್ಬ ಟೀಚರ್ಸು ಭಾಳ ಫ್ರೆಂಡ್ಲಿ ಅದಾರ ನಮ್ಮ ಜೊತೆ. ಪ್ರತಿಯೊಬ್ಬ ಟೀಚರ್ಸ್ ಹೇಳ್ಬೇಕಾದ್ರೆ ಒಂದು ಕಾನ್ಸೆಪ್ಟ್ ಏನು ಹೇಳ್ತಿರ್ತಾರಲ್ಲ, ಅದು ಒಬ್ರಿಗೆ ಅರ್ಥ ಆದ್ರೆ ಸುಮ್ಮನೆ ಇರೋದಿಲ್ಲ. ಅವರು ಪ್ರತಿಯೊಬ್ಬರಿಗೂ ಅದು ಅರ್ಥ ಆಗೋ ಮಟ್ಟ ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಮೇಲೆ ಎಲ್ಲ ಫಿಯರ್ ಇರ್ತೈತಿ ಕೆಲವೊಬ್ರಿಗೆ. ನಾ ಡೌಟ್ ಕೇಳಿದ್ರಲ್ಲ ಏನು ಅನ್ಕೋತಾರೇನೋ, ಹೆಸಿಟೇಷನ್ ಮತ್ತು ಫಿಯರ್ ಭಾಳ ಇರ್ತೈತಿ. ಬಟ್ ನಾವು ನಮ್ಮ ಟೀಚರ್ಸಿಗೆ ಕೇಳಬೇಕಾದ್ರೆ ಯಾವುದೇ ಹೆಸಿಟೇಷನ್ ಇರೋದಿಲ್ಲ ಮತ್ತು ಫಿಯರ್ ಇರೋದಿಲ್ಲ ನಮ್ಗೆ. ಬಿಕಾಸ್ ಅಷ್ಟು ಫ್ರೆಂಡ್ಲಿ ಅದಾರ ನಮ್ಮ ಟೀಚರ್ಸ್. ಒಂದು ಲೆಸನ್ ಆದಮೇಲೆ ಆಗಿಂದಾಗ ಕಾಂಪಿಟೇಟಿವ್ನು ಸಾಲ್ವ್ ಮಾಡ್ತಾರೆ ಟೀಚರ್ಸ್. ಇದರಿಂದ ನಮಗೆ ಬೋರ್ಡ್ಸಿಗೂ ಭಾಳ ಹೆಲ್ಪ್ ಆಕೈತಿ, ಆಮೇಲೆ ಕಾಂಪಿಟೇಟಿವ್ಗೂ ಈಸಿ ಆಕೈತಿ. ಸೊ ಈಗ ಟೀಚಿಂಗ್ ಬಗ್ಗೆ ಆಯಿತು, ಮತ್ತು ಟೀಚರ್ಸ್ ಬಗ್ಗೆ ಆಯಿತು, ಅಟ್ಮಾಸ್ಫಿಯರ್ ಬಗ್ಗೆ ಆಯಿತು. ಈಗ ನಿಮಗೆ ಕಾಲೇಜ್ ಕಡೆಯಿಂದ ಯಾವ ರೀತಿ ಬುಕ್ಸ್ ಆಗಲಿ ಫೆಸಿಲಿಟಿ ಆಗಿ ಪ್ರೊವೈಡ್ ಮಾಡಿದ್ದಾರೆ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಬುಕ್ಸ್ ಬಗ್ಗೆ ಹೇಳ್ಬೇಕಂದ್ರೆ NCERT ಬುಕ್ಸ್ನ ನಮಗೆ ಕಾಲೇಜಿಂದ ಪ್ರೊವೈಡ್ ಮಾಡ್ತಾರೆ. ಆಮೇಲೆ ನಾವು ಕಾಂಪಿಟೇಟಿವ್ ಪ್ರಿಪೇರ್ ಆಗಬೇಕಂದ್ರೆ ನಮಗೆ ಪ್ರಿಫರ್ ಮಾಡಕ್ಕೆ ಬುಕ್ಸ್ ಬೇಕಾಗ್ತೈತಿ. ಮಾರ್ಕೆಟ್ ಒಳಗೆ ಪ್ರಿಫರ್ ಮಾಡಕ್ಕೆ ಬುಕ್ಸ್ ಭಾಳ ಸಿಗ್ತಾವೆ. ಆದ್ರೆ ನಮ್ಮ ಕಾಲೇಜ್ ಒಳಗೆ ನಮಗೆ ಕೊಟ್ಬಿಡ್ತಾರೆ. ಅವರ ಸಿಂಪ್ಲಿಫೈ ಮಾಡಿ ಭಾಳ ಚಲೋ ಬುಕ್ಸ್ ಕೊಡ್ತಾರೆ ನಮ್ಗೆ ಕಾಂಪಿಟೇಟಿವಿಗೆ. ಸೊ ಇದರಿಂದ ನಾವು ಸಪ್ರೇಟಾಗಿ ಕೋಚಿಂಗ್ ತೊಗೊಳ್ಳೋದಾಗಿರ್ಬೋದು, ಆಮೇಲೆ ಟ್ಯೂಷನ್ಸ್ಗೆ ಹೋಗೋದು ಬೇಕಾಗೋದಿಲ್ಲ. ಪ್ಲಸ್ ಕಾಂಪಿಟೇಟಿವ್ಗೂ ಅಷ್ಟೇ ಚಲೋ ನಮಗೆ ಪ್ರಿಪೇರ್ ಮಾಡ್ತಾರೆ. ಆಮೇಲೆ ಬೋರ್ಡ್ಸಿಗೂ ಅಷ್ಟೇ ಚಲೋ ಪ್ರಿಪೇರ್ ಮಾಡ್ತಾರೆ. ಇದರಿಂದ ಭಾಳ ಯೂಸ್ಫುಲ್ ಐತಿ ನಮಗೆ. ಸೊ ಇಷ್ಟು ದಿವಸದಿಂದ ಮನೆಯಲ್ಲಿದ್ರಿ, ಫಸ್ಟ್ ಟೈಮ್ ಹಾಸ್ಟೆಲಿಗೆ ಬಂದಿರ್ಬೋದು ನೀವು. ಸೊ ಆಲ್ಮೋಸ್ಟ್ 30-40 ಡೇಸ್ ಆಗಿದೆ. ಹೆಂಗಿದೆ ಹಾಸ್ಟೆಲ್ಲು, ಅದರ ಎಕ್ಸ್ಪೀರಿಯನ್ಸ್ ಸ್ವಲ್ಪ ಹೇಳಿ. ನಾನು ಫಸ್ಟ್ ಟೈಮ್ ಮನೆಯಿಂದ ಹಾಸ್ಟೆಲಿಗೆ ಬಂದಿರೋದು. ಇಲ್ಲಿ ಬಂದಮೇಲೆ ನನಗೆ ಬೇರೆ ಫಿಯರ್ ಇರ್ತೈತಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ನಾನು ಬಂದು ಅಡ್ಜಸ್ಟ್ ಆಗಿಬಿಟ್ಟೆ ಒಂದು ವಾರದೊಳಗನ. ಆಮೇಲೆ ಇಲ್ಲಿ ರೂಮ್ಸ್ ಭಾಳ ಕ್ಲೀನಾಗಿ ಮೇಂಟೈನ್ ಮಾಡ್ತಾರೆ. ವಾರ್ಡನ್ ತುಂಬ ಫ್ರೆಂಡ್ಲಿ ಇದ್ದಾರೆ. ಅದಲ್ಲದೆ ಗುಡ್ ಮತ್ತು ಹೈಜಿನಿಕ್ ಫುಡ್ಡೂ ಪ್ರೊವೈಡ್ ಮಾಡ್ತಾರೆ. ಆ್ಯಸ್ ಎ ಗರ್ಲ್ ಸೆಕ್ಯೂರಿಟಿ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ಇಲ್ಲಿ ಸೆಕ್ಯೂರಿಟಿನೂ ಪ್ರೊವೈಡ್ ಮಾಡ್ತಾರೆ. 24/7 ವಾರ್ಡನ್ ಅವೈಲೇಬಲ್ ಇರ್ತಾರೆ. ಆಮೇಲೆ ಇಲ್ಲಿ ನಾವು ಭಾಳ ಸೇಫ್ ಮತ್ತು ಸೆಕ್ಯೂರ್ ಫೀಲ್ ಮಾಡ್ತೀವಿ. ನಮಗೆ ಮನೆಯೇ ನೆನಪಾಗೋದಿಲ್ಲ, ಅಷ್ಟು ಫ್ರೀಯಾಗಿ ನಮ್ಮನ್ನು ಚೆನ್ನಾಗಿ ನೋಡ್ಕೋತಾರೆ. ಸೊ ಈಗ ನಿಮ್ಮ ಹಾಸ್ಟೆಲ್ ಲೈಫಲ್ಲಿ ಫುಡ್ ಒಂದು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತೈತಿ. ಭಾಳಷ್ಟು ಇಶ್ಯೂಸ್ ಇರ್ತಾವೆ ಫುಡ್ ಬಗ್ಗೆ, ಮತ್ತು ಹೈಜಿನಿಕ್ಕು, ಟೇಸ್ಟಿ, ಯಾವ ಥರ ಎಂಪವರ್ ಕಾಲೇಜಲ್ಲಿ ಯಾವ ಥರ ಫುಡ್ ಕೊಡ್ತಾರೆ ನಿಮಗೆ? ಹಾಸ್ಟೆಲ್ ಊಟ ಸೇಮ್ ಮನೆ ಊಟದ ಥರನೇ ಫೀಲ್ ಕೊಡುತ್ತೆ. ಇಲ್ಲಿ ಡೈಲಿ ವೆರೈಟಿ, ಡಿಲಿಷಿಯಸ್ ಮತ್ತು ಹೈಜಿನಿಕ್ ಫುಡ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಟೈಮಿಗೆ ಫುಡ್ನ ಮೇಂಟೈನ್ ಮಾಡ್ತಾರೆ. ನಾವು ಈ ಥರ ವೆರೈಟಿ, ಡಿಲಿಷಿಯಸ್, ಹೈಜಿನಿಕ್ ಫುಡ್ ಪ್ರೊವೈಡ್ ಮಾಡೋದ್ರಿಂದ ನಾವು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಅದಲ್ಲದೆ ಬೇರೆ ಬೇರೆ ಸ್ಟೂಡೆಂಟ್ಸ್ ಬೇರೆ ಬೇರೆ ಕಡೆ ಕಲಿಯೋಕ್ಕೆ ಹೋದಾಗ ಅವ್ರ ಫುಡ್ ಇಶ್ಯೂಯಿಂದ ಮತ್ತು ವಾಪಸ್ ಅವ್ರ ಊರಿಗೆ ಹೋಗ್ತಾರೆ. ಈ ಥರ ಪ್ರಾಬ್ಲಮ್ ನಮಗಿಲ್ಲಿ ಬರೋದಿಲ್ಲ. ಬಿಕಾಸ್ ಇಲ್ಲಿ ಊಟ ಸೇಮ್ ಮನೆ ಊಟದ ಥರನೇ ಫೀಲ್ ಕೊಡುತ್ತೆ. ಸೊ ಈಗ ಹಾಸ್ಟೆಲ್ ಲೈಫ್ ವಿಲ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಲಾಂಗ್ ವಿತ್ ಕಾಲೇಜ್. ಸೊ ನಿಮ್ಮ ಹಾಸ್ಟೆಲಲ್ಲಿ ಯಾವ ರೀತಿ ಫೆಸಿಲಿಟಿ ಇದಾವೆ ಸ್ವಲ್ಪ ಹೇಳಿ. ನಮ್ಮ ಹಾಸ್ಟೆಲಲ್ಲಿ 24/7 ವಾಟರ್ ಫೆಸಿಲಿಟಿ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ, ಹಾಟ್ ವಾಟರ್ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡ್ತಾರೆ. ಏನಾದ್ರು ಹುಷಾರಿಲ್ದಾಗ ಇಮಿಡಿಯೇಟ್ಲಿ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡ್ತಾರೆ. ಅವ್ರು ಬರೆದಿರೋ ಎಲ್ಲ ಮೆಡಿಸಿನ್ಸ್ನು ಪ್ರೊವೈಡ್ ಮಾಡ್ತಾರೆ. ಇದರಿಂದ ನಾವು 2 to 3 ಡೇಸ್ ಒಳಗೆ ಹುಷಾರಾಗಿ ಮತ್ತೆ ಕಾಲೇಜಿಗೆ ಆಮೇಲೆ ಕ್ಲಾಸಿಗೆ ಅಟೆಂಟಿವ್ ಆಗಿ ಕ್ಲಾಸ್ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನಾವೇನಾದರೂ ಸ್ಟ್ರೆಸ್ ಫೀಲ್ ಆದರೆ ಆಮೇಲೆ ಮನೆ ನೆನಪಾತು ಅಂತಂದರೆ ವಾರ್ಡನ್ ನಮಗೆ ಮೋಟಿವೇಟ್ ಮಾಡ್ತಾರೆ. ಆ ಮೋಟಿವೇಶನಿಂದ ನಾವು ನಮ್ಮ ಗೋಲ್ಸ್ ಕಡೆ ಅಟೆಂಟಿವ್ ಆಗಿರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಇಲ್ಲಿ ಮ್ಯಾನೇಜ್ಮೆಂಟ್ ಆ್ಯಂಡ್ ಪ್ರಿನ್ಸಿಪಲ್ ಮ್ಯಾಮ್ ಹಾಸ್ಟೆಲಿಗೆ ವಿಸಿಟ್ ಕೊಡ್ತಾರೆ. ನಮಗೇನಾದರೂ ಪ್ರಾಬ್ಲಮ್ಸ್ ಇದ್ದರೆ ಆವಾಗಲೇ ಸಾರ್ಟ್ ಔಟ್ ಮಾಡ್ತಾರೆ. ನಾವು ಹಾಸ್ಟೆಲ್ ಲೈಫಿಗೆ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಆ್ಯಂಡ್ ಕಾಲೇಜ್ ಒಳಗೆ ಕ್ಲಾಸಸ್ ಎಲ್ಲ ಅಟೆಂಟಿವ್ ಆಗಿ ಕೇಳೋದಕ್ಕೆ ಆಮೇಲೆ ಫೋಕಸ್ ಇರೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ವಿಜಯಲಕ್ಷ್ಮಿ ಆ್ಯಂಡ್ ಸೃಷ್ಟಿ, ಥ್ಯಾಂಕ್ ಯು ಫಾರ್ ಶೇರಿಂಗ್ ಯುವರ್ ವ್ಯೂಸ್ ಅಬೌಟ್ ದ ಕಾಲೇಜ್ ಆ್ಯಂಡ್ ಹಾಸ್ಟೆಲ್, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸಸ್ ಒಂದು ತಿಂಗಳು ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.